ಸಮಸ್ತ ನಾಡಿನ ಜನತೆಗೆ ಯುಗಾದಿ ತಸ್ಮೈ ನಮಃ ಅಂತ ಕಾಲ ಉತ್ತರ ಕೊಡ್ತದೆ. ನಮ್ಮ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಅದೇ ರೀತಿ ಏನು ನಮ್ಮ ನಮ್ಮ ಸಮಸ್ತ ನಾಡಿನ ಜನತೆಗೆ ಈಗಾಗಲೇ ನಮ್ಮ ಮುಸ್ಲಿಂ ಬಾಂಧವರು ಏನು ನಮಾಜನ್ನು ಮಾಡಿಕೊಂಡು ಸುಮಾರು 30 ದಿನಗಳ ಉಪವಾಸನ ಮಾಡ್ಕೊಂಡು ಬರ್ತಾ ಇದ್ದಾರೆ. ನೆನ್ನೆಗೆ ಅವ್ರದ್ದು ಕುರಾನ್ ಓದುವಂಥ ಒಂದು ಇದು 26ನೇ ದಿನಕ್ಕೆ ಮುಗಿದಿದೆ. ಇನ್ನೂ 2 ದಿನ ತರಾಬಿನ್ ಐತೆ. ಆ ತರಾಬಿ ಆದಮೇಲೆ ಅವರು ಆ ಚಂದ್ರನನ್ನು ಕಾಣಿ ಆ ರಂಜಾನ್ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಒಂದು ತಿಂಗಳು ಪವಿತ್ರವಾದ ಒಂದು ತಿಂಗಳಿನ ಉಪವಾಸನ ಮುಗಿಸಿ ರಂಜಾನ್ ಹಬ್ಬಕ್ಕೆ ಅವರು ಶುಭಾಶಯನ ಕೋರ್ತಾ ಇದ್ದೀನಿ. ಏನು ಅವ್ರಿಗೆ ಅಲ್ಲಾ ಒಳ್ಳೇದು ಮಾಡಲಿ. ಅದೇ ರೀತಿ ಸಮಸ್ತ ನಾಡಿನ ಜನತೆಗೆ ನಮ್ಮ ಯುಗಾದಿ ಹಬ್ಬದ ಶುಭಾಶಯಗಳು. ಏನು ನಮ್ಮ ಯುಗಾದಿಯಲ್ಲಿ ಹೊಸ ಬೆಳಕು, ಹೊಸ ಹರ್ಷ ತುಂಬಲಿ, ಹೊಸ ಬಾಳಿಗೆ ಹೊಸ ಹರ್ಷ ತುಂಬಲಿ. ಏನು ನಮ್ಮ ಯುಗಾದಿ ಯಾತಕ್ಕೆ ಯುಗಾದಿ ಮಾಡ್ತೀರಂದರೆ ಎಲ್ಲ ಹೊಸ ವರ್ಷ ಎಲ್ಲ ಜನವರಿ ಮಾಡ್ತಾರೆ. ಜನವರಿ ಎಲ್ಲ ನಮ್ಮ ಹಿಂದೂಗಳಿಗೆ ಯುಗಾದಿ ಹೊಸ ವರ್ಷ. ಹೊಸ ವರ್ಷದಲ್ಲಿ ಏನು ಬೆಲ್ಲ ಬೇವು ತಿಂದು ನಮ್ಮ ಬಾಳಿನಲ್ಲಿ ಕಷ್ಟ ಸುಖಗಳು ಎರಡು ಸರಿಸಮಾನವಾಗಿರಲಿ ಅಂತ ಒಂದು ಪ್ರತೀತಿ ಇದೆ. ಅದೇ ರೀತಿ ಈ ಯುಗಾದಿನಲ್ಲಿ ಬೆಲ್ಲ ಮತ್ತು ಬೇವನ್ನು ತಿಂದು ನಮ್ಮ ಏನು ಬೇವು ಬೆಲ್ಲ ಥರ ನಮ್ಮ ಜೀವನ ಇರಲಿ ವರ್ಷ ಪೂರ್ತಿ ಅಂತ ಹೇಳ್ತಾ ಮತ್ತೊಮ್ಮೆ ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಹೊಸ ವರ್ಷದಲ್ಲಿ ಶುಭ ಸುದ್ದಿ ಏನಾಗ್ತಿಲ್ಲ ಸರ್? ಮುಂದಿನ ದಿನ ನೋಡೋಣ. ಎಲ್ಲ ಕಾಲಯೇ ತಸ್ಮೈ ನಮಃ ಅಂತ ಕಾಲ ಉತ್ತರ ಕೊಡ್ತದೆ. ನಮ್ಮ ಕೆಲಸ ನಾವು ಮಾಡ್ತಾರಣ ಅಷ್ಟೇ. ಥ್ಯಾಂಕ್ ಯು.